ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿನ ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ಮರುಮತದಾನ ನಡೀತಾ ಇದೆ. ಮತ್ತೆ ಮತಗಟ್ಟೆಯತ್ತ ವೈ.ಎ. ನಾರಾಯಣಸ್ವಾಮಿ ಆಗಮಿಸಿದ್ದಾರೆ. ಹೆಬ್ಬಾಳ ಬಿಜೆಪಿ ಅಭ್ಯರ್ಥಿ ವೈ.ಎ. ನಾರಾಯಣಸ್ವಾಮಿ ಮೂರನೇ ಬಾರಿ ಚುನಾವಣಾ ಅಧಿಕಾರಿ ಎಚ್ಚರಿಕೆಯನ್ನ ಕೊಟ್ಟು ವಾಪಸ್ ಕಳುಹಿಸಿದ್ದಾರೆ. ಮತಗಟ್ಟೆ ಒಳಗೆ ಏಜೆಂಟ್ ಬದಲಾಗಿ ತಾನೇ ಕುಳಿತುಕೊಳ್ಳೋದಾಗಿ ನಾರಾಯಣಸ್ವಾಮಿ ಹೇಳ್ತಾ ಇದ್ದಾರೆ. ಏಜೆಂಟ್ ಬದಲಿಗೆ ತಾನೇ ಕೂರೋದಾಗಿ ನಾರಾಯಣಸ್ವಾಮಿ ಹೇಳ್ತಿರುವಂತದ್ದು. ಬೇಕಾದಾಗ ಹೀಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಚುನಾವಣಾಧಿಕಾರಿ ಎಚ್ಚರಿಕೆಯನ್ನ ಕೊಟ್ಟು ಅಭ್ಯರ್ಥಿಯನ್ನ ವಾಪಸ್ ಕಳುಹಿಸಿದ್ದಾರೆ. ಅಭ್ಯರ್ಥಿಗಳು ಮತಗಟ್ಟೆಯ ಬಳಿಯಲ್ಲಿ ಇದ್ರೆ ಅಲ್ಲಿ ಮತದಾರರ ಮೇಲೆ ಒಂದು ರೀತಿ ಪ್ರಭಾವ ಬೀರುವಂತ ಚಾನ್ಸಸ್ ಇರುತ್ತೆ ಅನ್ನುವಂತ ಒಂದು ದೃಷ್ಟಿಯಿಂದ ಅಭ್ಯರ್ಥಿಗಳಿಗೆ ಆ ಒಂದು ಅವಕಾಶ ಇರೋದಿಲ್ಲ. ಅವ್ರು ಏನಿದ್ರು ಕೂಡ ಇನ್ ಕೇಸ್ ಅವರ ವೋಟ್ ಅಲ್ಲಿದ್ರೆ ಅವ್ರು ಅಲ್ಲಿಗೆ ಬರಬೇಕು, ವೋಟ್ ಮಾಡಬೇಕು, ತಂಪಾಡಿತಾ ವಾಪಸ್ ಹೋಗಬೇಕು. ಅಲ್ಲಿ ಅಭ್ಯರ್ಥಿಗಳನ್ನ ಅಲ್ಲಿರುವಂತ ಮತದಾರರನ್ನ ಮಾತನಾಡಿಸುವಂತದ್ದಾಗಿರ್ಬಹುದು, ಅವರ ಮೇಲೆ ಪ್ರಭಾವ ಬೀರುವಂತ ಯಾವುದೇ ಕೆಲಸಗಳನ್ನ ಅವರು ಮಾಡುವಂತಿಲ್ಲ. ಇದರ ಅರಿವಿಲ್ವಾ ಈ ಅಭ್ಯರ್ಥಿಗೆ ವೈ.ಎ. ನಾರಾಯಣಸ್ವಾಮಿ ಅವರಿಗೆ? ಅಥವಾ ಅರಿವಿದ್ದೂ ಕೂಡ ಮತ್ತೆ ಯಾಕೆ ಮತಗಟ್ಟೆಯತ್ತ ಆಗಮಿಸ್ತಾ ಇದ್ದಾರೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನಾರ್ಹವಾಗಿರುವಂಥದ್ದು. ಇಲ್ಲಿ ಅಭ್ಯರ್ಥಿಗಳು ಅನ್ನಿಸ್ಕೊಂಡಂಥವರು ಸಾಮಾಜಿಕ ಜವಾಬ್ದಾರಿಯನ್ನು ಅರಿತುಕೊಂಡಿರ್ಬೇಕಾಗತ್ತೆ. ತಮ್ಮ ಜವಾಬ್ದಾರಿಯನ್ನ, ತಮ್ಮ ಹೊಣೆಗಾರಿಕೆಯನ್ನ ತಾವು ನಿಭಾಯಿಸಬೇಕಾಗತ್ತೆ. ಚುನಾವಣಾ ಅಧಿಕಾರಿಗಳು ಮತ್ತೆ ಹೇಳಿ ಅವರನ್ನ ವಾಪಸ್ ಕಳುಹಿಸ್ತಿದ್ರು ಕೂಡ ಮೂರನೇ ಬಾರಿಗೆ ಮತ್ತೆ ನಾರಾಯಣಸ್ವಾಮಿ ಅವರು ಸ್ಥಳಕ್ಕೆ ಬಂದಿದ್ದಾರೆ. ಏಜೆಂಟ್ ಬದಲಾಗಿ ನಾನೇ ಒಳಗೆ ಕೂತ್ಕೊಡ್ತೀನಿ ಅನ್ನುವಂಥ ಮಾತನ್ನ ಕೂಡ ಹೇಳ್ತಿದ್ದಾರೆ ಅನ್ನುವಂಥದ್ದು. ಹಾಗಿದ್ರೆ ಏಜೆಂಟ್ಗಳನ್ನ ಯಾಕೆ ಕೂರಿಸ್ಬೇಕು? ಎಲ್ಲ ಕಡೆಯೂ ಕೂಡ ಅಭ್ಯರ್ಥಿಗಳನ್ನೇ ಕೂರಿಸಬಹುದಲ್ಲ. ಅಷ್ಟು ಮಾತ್ರ ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪದೇ ಬಂದು ಯಾಕಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅನ್ನುವಂಥದ್ದೇ ಪ್ರಶ್ನಾರ್ಹವಾಗಿದೆ. ಮತ್ತೆ ಅವರು ಮತಗಟ್ಟೆಯತ್ತ ಆಗಮಿಸಿದ್ದಾರೆ. ಮತ್ತೆ ಚುನಾವಣಾಧಿಕಾರಿ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೇಕಾದಾಗೆಲ್ಲ ಹೀಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರನ್ನ ವಾಪಸ್ ಕಳುಹಿಸಿದ್ದಾರೆ ಅನ್ನುವಂಥದ್ದು. ವೈ.ಎ. ನಾರಾಯಣಸ್ವಾಮಿ ಅವರಿಗೆ ಮೂರನೇ ಬಾರಿ ಎಚ್ಚರಿಕೆ ಕೊಟ್ಟು ಚುನಾವಣಾಧಿಕಾರಿಗಳು ವಾಪಸ್ ಕಳುಹಿಸಿದ್ದಾರೆ. ಬಹಳ ಇಷ್ಟ ಏನಂತ ಬರ್ತಾನೆ ಕೂತ್ಕೊಳ್ತಾನೆ ಏಜೆಂಟನ್ನು ಕಳಿಸ್ತೀನಿ. ಎಷ್ಟು ಸಲ ಬರ್ಲಿಕ್ಕೆ ಅವಕಾಶ ಇದೆ? ಸಾಕಾಗಿರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಬಾಬು, ಅಭ್ಯರ್ಥಿ ನಾರಾಯಣಸ್ವಾಮಿ ಅವರು ಮತ್ತೆ ಯಾಕೆ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ? ಚುನಾವಣಾ ಅಧಿಕಾರಿ ಅಷ್ಟು ಸಲ ಎಚ್ಚರಿಕೆಯನ್ನ ನೀಡಿದ್ರು ಕೂಡ ಬರುವ ಹಾಗಿಲ್ಲ ಅಂತ ಹೇಳಿದ್ರು ಕೂಡ ಮತ್ತೆ ಯಾಕೆ ಅವರಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ? ಈ ಬಗ್ಗೆ ಏನಾದ್ರೂ ಪ್ರತಿಕ್ರಿಯೆಯನ್ನ ನೀಡಿದ್ರ ಅವರು? ಏನಿದೆ ಈ ಬಗ್ಗೆ ಡೀಟೇಲ್ಸ್ ಅಂತ? ಹೌದು ಲಿಖಿತ, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಏನು ಲೊಟ್ಟೆಗೊಲ್ಲಹಳ್ಳಿ ಅಲ್ಲಿ ಏನು ಮರು ಮತದಾನ ನಡೀತಾ ಇದೆ. ಬೆಳಗ್ಗೆ 6 ಗಂಟೆಯಿಂದನೇ ಪ್ರಾರಂಭ ಆಗಿದೆ ಇಲ್ಲಿ ಪ್ರೋಸೆಸ್ಸು. ಮತ್ತು 7 ಗಂಟೆಯಿಂದ ಮತದಾನ ಮಾಡಲಿಕ್ಕೆ ಜನರು ಸರತಿ ಸಾಲಲ್ಲಿ ನಿಂತ್ಕೊಂಡು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅಂದರೆ ಯಾವಾಗ ಮರು ಮತದಾನಕ್ಕೆ ಅವಕಾಶ ಆಯಿತು, ಅದರ ಜೊತೆಗೆ ಏನು ಚುನಾವಣಾ ಪೂರ್ವ ಸಮೀಕ್ಷೆಗಳು ಏನು ವರದಿ ಪ್ರಸಾರ ಮಾಡಿತ್ತು, ಆ ವರದಿಗಳಲ್ಲಿ ಹೆಬ್ಬಾಳದಲ್ಲಿ ಈ ಸಲ BJP ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ನಡುವೆ ನೇರ ಹಣಾಹಣಿ ಇದೆ. ಅದರಲ್ಲೂ BJP ಅಭ್ಯರ್ಥಿಗೆ ಹಿನ್ನಡೆ ಆಗಲಿದೆ ಅಂತಕ್ಕಂಥ ಚುನಾವಣಾ ಸಮೀಕ್ಷೆಗಳ ಮಾಹಿತಿ ಹಿನ್ನೆಲೆಯಲ್ಲಿ ಏನೋ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ BJP ಅಭ್ಯರ್ಥಿ ನಾರಾಯಣಸ್ವಾಮಿ 3-4 ಸಲ ಅಂದರೆ ಬೂತ್ಗೆ ಮತಗಟ್ಟೆಗೆ ಬಂದು ಒಳಗಡೆ ಹೋಗಿ ಮತ್ತು ಮತದಾರರಿಗೆ ನಮಸ್ಕಾರ ಮಾಡ್ತಕ್ಕಂಥ ಮತ್ತು ಏನೋ ಕೆಲವರಿಗೆ ಮತ ಹಾಕಿ ಅಂತಕ್ಕಂಥ ನಿಟ್ಟಿನಲ್ಲೂ ಸಹ ಅವರು ಏನೋ ಮತದಾರರ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಚುನಾವಣಾ ಅಧಿಕಾರಿಗಳಾಗಿರ್ತಕ್ಕಂಥ ಮತ್ತು ಚುನಾವಣಾ ಸಿಬ್ಬಂದಿ ಸಹ ಅವರಿಗೆ ತಿಳಿಸ್ತಾರೆ, ಪದೇ ಇಲ್ಲಿ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ, ನೀವು ಬಂದು ಒಳಗಡೆ ಹೋಗಿ ನೋಡಿಕೊಂಡು ಆಚೆ ಹೋಗಿ ಅನ್ನೋ ಥರದಲ್ಲಿ ಅವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸನೂ ಆಗುತ್ತೆ. ಬೆಳಗ್ಗೆಯಿಂದ 3 ಸಲ ಬಂದಿದ್ದಾರೆ, 3ನೇ ಸಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತು 4ನೇ ಸಲನೂ ಸಹ ಈ ಏನೋ ಲೊಟ್ಟೆಗೊಲ್ಲಹಳ್ಳಿ ಕ್ಷೇತ್ರಕ್ಕೆ ಗಟ್ಟೆ ಸಮೀಪ ಬಂದು ಬೈಕಲ್ಲಿ ಹೋಗ್ತಕ್ಕಂಥ ಕೆಲಸನೂ ಸಹ ಮಾಡಿದ್ದಾರೆ. ಅದ್ರ ಜೊತೆಗೆ JDS ಅಭ್ಯರ್ಥಿ ಹನುಮಂತೇಗೌಡರು ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿ ಬೈರ್ತಿ ಸುರೇಶ್ ಅವರು ಸಹ ಒಂದು ಸಲ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ಕೊಂಡು ಹೋಗಿದ್ದಾರೆ. ಈಗ ಏನು ಲೊಟ್ಟೆಗೊಲ್ಲಹಳ್ಳಿ ಮತಗಟ್ಟೆಯಲ್ಲಿ ಬರ್ತಕ್ಕಂಥ ವೋಟರ್ ಸಂಖ್ಯೆ 1444. ಅದರಲ್ಲಿ 123 10 ನಿಮಿಷದ ಹಿಂದೆ 123 ಜನ ಮತ ಚಲಾಯಿಸಿದ್ದಾರೆ. ಅಂದರೆ 10% ಮತದಾನ ಆಗಿದೆ ಅಂತಕ್ಕಂಥ ಮಾಹಿತಿನೂ ಸಹ ಲಭ್ಯ ಆಗ್ತಾ ಇದೆ. ಬೆಳಗ್ಗೆಯಿಂದನೇ 7 ಗಂಟೆಯಿಂದನೇ ಸರತಿ ಸಾಲಲ್ಲಿ ಜನ ಬೇಗನೆ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳಲಿಕ್ಕೆ ಬೆಳಗ್ಗೆ 7 ಗಂಟೆ ಸರತಿ ಸಾಲ ನಿಂತ್ಕೊಂಡಿದ್ದಾರೆ. ಇರ್ತಕ್ಕಂಥ ಮತಯಂತ್ರ ಒಂದೇ ಆಗಿರೋದ್ರಿಂದ ಮತ್ತು ನಮ್ಮ ಬಲಭಾಗದಲ್ಲಿ ಇರ್ತಕ್ಕಂಥ ಏನೋ 50ರಿಂದ 60ಕ್ಕೂ ಹೆಚ್ಚು ಸಂಖ್ಯೆ ಮಹಿಳೆಯರು ಮತ್ತು ನಮ್ಮ ಎಡಭಾಗದಲ್ಲಿ ಇರ್ತಕ್ಕಂಥ ಒಂದು 50ರಿಂದ 60ಕ್ಕೂ ಅಥವಾ 100ಕ್ಕೂ ಹೆಚ್ಚು ಸಂಖ್ಯೆಯ ಮತದಾರರು ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ಬೇಗನೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ.
ಮತಯಂತ್ರವನ್ನ ಮತ್ತೊಂದನ್ನ ಇಲ್ಲಿ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗ್ತಾ ಇತ್ತು ಅಂತಕ್ಕಂಥ ಅಸಮಾಧಾನನು ಸೀನಿಯರ್ ಸಿಟಿಸನ್ಸ್ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳೆಯರು, ಮಕ್ಕಳು, ಮಹಿಳೆಯರು, ಹಿರಿಯರು, ಸೀನಿಯರ್ಸು ಎಲ್ಲ